ಅದೇ ರೀತಿಯಾಗಿ ಬಿಜೆಪಿ ಮುಖಂಡರು ಪಂಚಮರ ಶಿಶು ಬಂದು ಕೆರೆಯಲ್ಲಿ ಮುಳುಗುತ್ತೀರಿ, ಪಂಚಮರ ಶಿಶು ಬಂದು ಕೆರೆಯಲ್ಲಿ. ಅದೇ ರೀತಿಯಾಗಿ ಬಿಜೆಪಿ ಮುಖಂಡರು ತೋರಿಸುತ್ತೇನೆ. ಇವರಿಗೆ ಶ್ರೀ ಆರ್ ಸರ್ ಅವರು, ಅದೇ ರೀತಿಯಾಗಿ ಸ್ವಾಗತಿಸಿದ ತಮ್ಮೆಲ್ಲರ ಪರವಾಗಿ ಇವರಿಗೆ ಎಂಆರ್ ಬೇರೆ ಸರ್ ಅವರು ಬಂದು ಸ್ವಾಗತ ಹೂಗುಚ್ಛ ಕೊಡುವಂತ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಹಿರಿಯರಾದಂಥ ಸನ್ಮಾನಿಸಿ ಚಾಮರಸ ಮಾಲಿಪಟ್ಟ. ಅದೇ ರೀತಿಯಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡುತ್ತೇನೆ. ಅವರಿಗೆ ಹಬೀಜುಲ್ಲಾ ಸರ್ ಅವರು ಬಂದು ಹೂಗುಚ್ಛ ಕೊಡುವ ಮುಖಾಂತರ ಇವರಿಗೆ ಮತ್ತೊಮ್ಮೆ ಸ್ವಾಗತ. ಅದೇ ರೀತಿಯಾಗಿ ಜೆಸಿ ಘಟಕ ಅಧ್ಯಕ್ಷರಾದಂಥ ಸನ್ಮಾನಿಸಿ ಕಮಲ್ ಕುಮಾರ್ ಜೈನ್ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಕವಿತಾ ಅವರಿಗೆ ಸಾಧ್ಯತೆ ಬಾಧ್ಯತೆ ಕುರಿತು ಮಾತಾಡಲು ವಿಚಾರಿಸಿಕೆಯಲ್ಲಿ ಮಾತಾಡಲು ಆಗಮಿಸಿರ್ತಕ್ಕಂಥ ಕೆಳೆಯ ಮಾನ್ಯ ಡಾಕ್ಟರ್ ರಜಾಕ್ ಉಸ್ತಾದ್ ಅವರೇ, ಇನ್ನೊಬ್ಬ ಮುಖ್ಯ ಅತಿಥಿಗಳು ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ನಂಜುಂಡಪ್ಪ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಕ್ರಮ್ ಜೋಶಿ ಅವರೇ, ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕಮಲ್ ಕುಮಾರ್ ಜೈನ್ ಅವರೇ, ನಾಗರಿಕ ವೇದಿಕೆ ಮತ್ತು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ಹುಲಿನಾಯಕ್ ಅವರೇ, JDS ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ APMC ಅಧ್ಯಕ್ಷರಾದಂಥ ಸಾಮಾನ್ಯ ಮಲ್ಲಿಕಾರ್ಜುನ ಅವರು ತಮ್ಮನ್ನು ವೇದಿಕೆ ಮಾಡ್ತಾರೆ. APMC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರೇ, ಲಕ್ಷ್ಮೀ ರೆಡ್ಡಿ ಅವರೇ, ಬಹಳ ಮುಖ್ಯವಾಗಿ ನಮ್ಮ ಅತ್ಯಂತ ಆತ್ಮೀಯರು, ಜನಪದ ಹೋರಾಟಗಾರರು, ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಶ್ರೀಕಂತ ಸಕಲ ಗೆಳೆಯ, ಬಹಳ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ಅಕ್ಷಯ ತೃತೀಯದ ಪ್ರವೇಶ ದಿನ, ಹಲವು ಮನೆ ಉದ್ಘಾಟನೆ, ಗೃಹ ಪ್ರವೇಶ, ಮದುವೆ ಇತ್ಯಾದಿ ಕಾರ್ಯಕ್ರಮಗಳು ಒಂದು ಕಡೆಗೆ, ಇನ್ನೊಂದು ಕಡೆಗೆ 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲು. ಮೂರನೇದು ಸಹಜವಾಗಿಯೇ ಈ ಥರದ ವಿಷಯಗಳ ಬಗ್ಗೆ ಜನರು ಕಳ್ಕೊಂಡಿರ್ತಕ್ಕಂಥ ಆಸಕ್ತಿಯ ಒಂದು ವಾತಾವರಣ. ಇಲ್ಲಿ ಎಲ್ಲರ ಮಧ್ಯೆ ಕೂಡ ತಾವು ಇಷ್ಟೊಂದು ಜನ ಬಂದಿದ್ದೀರಲ್ಲ, ತಮಗೆ ಅತ್ಯಂತ ಗೌರವದ ನಮಸ್ಕಾರಗಳು, ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಬಹಳ ಮಹತ್ವದ ಕಾರ್ಯಕ್ರಮ. ಯಾಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಈಗ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೆಸರಿದ್ದಾರೆ. ಯಾವ ಕಲ್ಯಾಣದ ಕಾರ್ಯಕ್ರಮಗಳು ಇಲ್ಲಿ ಇಲ್ಲ. ಕಲ್ಯಾಣ ಅಂದರೆ ವೆಲ್ಫೇರ್. ಇಡೀ ದೇಶದೊಳಗನೆ ವೆಲ್ಫೇರ್ ಸ್ಟೇಟಿನ ಪರಿಕಲ್ಪನೆ ಅನ್ನೋದು ನಾಶ ಆಗಿ ಹೋಗಿದೆ. ಅದು ವಿಶೇಷವಾಗಿ ನ್ಯೂ ಲಿಬರಲ್ ಪಾಲಿಸಿಗಳು ಈ ದೇಶದ ಮೇಲೆ ದುಡಿಯೋ ಸಂದರ್ಭ ಬಂದರೆ 90 ಇಸ್ವಿಯಿಂದನೇ ಏನಾಗಿದೆ, ವೆಲ್ಫೇರ್ ಸ್ಟೇಟಿನ ಪರಿಕಲ್ಪನೆ ಹೋಗಿ ಕೇವಲ ಲಾಭ, ದುರೈಷೆ, ಕಾರ್ಪೊರೇಟ್ ಪರ ನೀತಿಗಳ ಒಂದು ದದ್ದುಳಿದ ಸಂದರ್ಭದಲ್ಲಿ ವೆಲ್ಫೇರ್ ಇಲ್ಲ. ಕಲ್ಯಾಣ ಅಂತ ತಿಳ್ಕೊಂಡ್ರೆ ಕಲ್ಯಾಣ ರಾಜ್ಯ ಅಂತ ಕರೀತಾರೆ, ಅದು ಇಲ್ಲ. ಅದಿರಲಿ, ನಮ್ಮ ಹೈದರಾಬಾದ್ ಕರ್ನಾಟಕದ ಪರಿಸ್ಥಿತಿ
ಬಗ್ಗೆ ಸಂಕ್ಷಿಪ್ತವಾಗಿ 2-3 ಮಾತುಗಳನ್ನು ಹೇಳಬೇಕಾಗಿದೆ. ಇದು ಅತ್ಯಂತ ಹಿಂದುಳಿದ ಮಾನವಾಭಿವೃದ್ಧಿಯಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗೆ ಅತ್ಯಂತ ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ಬಹಳ ಹಿಂದುಳಿದ ರಾಜ್ಯ ಅಂತಕ್ಕಂಥದ್ದು ಜನಜನಿತ. ಇದು ಸಾಬೀತಾಗಿದೆ. ಈಗಾಗಲೇ ಮೊಟ್ಟ ಮೊದಲು ರಾಜ್ಯಗಳ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಪಸುಬಲಿ ಕಮಿಟಿ ರಿಪೋರ್ಟ್ ಬಂದಾಗ ಮೈಸೂರು ರಾಜ್ಯದೊಳಗೆ ಈ ಮಂದಿನ ಸೇರಿಸುವುದರ ಉತ್ತರ ಕರ್ನಾಟಕದವರು ಬೇಡ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದವರು ಬೇಡ, ಪರಮ ದರಿದ್ರ ಭಾಗ ಇದು, ಅವರು ಸೇರಿಸಿಕೊಂಡು ನಮ್ಮ ಸಂಪತ್ತೆಲ್ಲ ಅವರ ಅಭಿವೃದ್ಧಿ ಇಡಬೇಕಾಗ್ತದೆ ಅಂತೇಳಿ ಆ ಭಾಗದ ರಾಜಕಾರಣಿಗಳು ನಮ್ಮನ್ನು ಕರ್ನಾಟಕದ ಏಕೀಕರಣದೊಳಗೆ ವಿರೋಧ ಮಾಡಿದ್ದನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅಲ್ಲೇ ಇದ್ರ ಪರಿಸ್ಥಿತಿನ ನಾವು ಅರ್ಥ ಮಾಡ್ತೀವಿ. ಅದಾದ್ಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮೊಟ್ಟ ಮೊದಲು ಪ್ರಧಾನಮಂತ್ರಿ ಆದಾಗ ಇಡೀ ದೇಶದೊಳಗೆ 50 ಜಿಲ್ಲೆಗಳನ್ನು ಗುರುತಿಸಿದ್ರು. ಅತ್ಯಂತ ಹಿಂದುಳಿದದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ದೇಶದ ಅತಿ ಹಿಂದುಳಿದ ಜಿಲ್ಲೆಗಳನ್ನು ಗುರುತಿಸಿದಾಗ ಆ 50ರೊಳಗೆ ರಾಯಚೂರು ಜಿಲ್ಲೆ ಕೂಡ ಬಂದಿತ್ತು. ಈ ರಾಯಚೂರು ಜಿಲ್ಲೆಯ ಪರಿಸ್ಥಿತಿ ಹಾಗೆ, ಈ ರಾಯಚೂರು ಜಿಲ್ಲೆಯನ್ನು ಉದ್ಧಾರ ಮಾಡೋದು ಹಾಗೆ, ಇದನ್ನು ಪ್ರಗತಿ ಮಾಡೋದು ಹಾಗೆ ಅಂತೇಳಿ ಎಲ್ಲ ಜಿಲ್ಲೆಗಳು ಒಂದೊಂದು ಸಮಿತಿನ ಕೊಟ್ಟು ಕಳಿಸಿದ್ರು. ಹಾಗೆಯೇ ರಾಯಚೂರು ಜಿಲ್ಲೆಗೂ ಕೂಡ ಪ್ರೊಫೆಸರ್ ಲಲಿತ್ ಸೇನ್ ಅನ್ನೋರು ಒಂದು ಟೀಮ್ ಬಂದು ಇಲ್ಲಿ ಅಧ್ಯಯನ ಮಾಡಿ ಗ್ರೋತ್ ಸೆಂಟರ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್ ಅಂತೇಳಿ ಸುಮಾರು 300 ಪುಟದ ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಒಳಗೆ ಇದರ ಇತಿಹಾಸ ಬರ್ಕೊಂಡಂತೆ ಇಲ್ಲಿಯ ಪರಿಸ್ಥಿತಿಯ ಆರೋಗ್ಯ, ಶಿಕ್ಷಣ ಇತ್ಯಾದಿ ಏನು ಮಾಡಬಹುದು ಅನ್ನೋದು. ಅಲ್ಲಿ ಹೇಳಿದ್ದೇನೆಂದರೆ ಕೇವಲ ಅಗ್ರೋ ಬೇಸಿಕ್ ಇಂಡಸ್ಟ್ರಿಗಳನ್ನು ಮಾತ್ರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಾಡಬೇಕು, ಬೇರೆ ಏನು ಮಾಡಬಾರದು ಅಂತೇಳಿ ಅದರೊಳಗೆ ಆ ವರದಿ ಒಳಗಿದೆ. ಅಗ್ರೋ ಬೇಸಿಕ್ ಇಂಡಸ್ಟ್ರಿನ ಮಾಡಿದ್ರು. 2. 3ನೇದು ಹಾಗೆ ಹೋರಾಟ ಮುಂದುವರಿತು. ಆಮೇಲೆ ರಾಮಕೃಷ್ಣ ಹೆಗಡೆ ಸರ್ಕಾರದೊಳಗೆ ವೈಶ್ವನಾಥ್ ಪಾಟೀಲರು ಹಿಂದುಳಿದ ಹೈದರಾಬಾದ್ ಕರ್ನಾಟಕಕ್ಕೆ 371 ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟ ಮಾಡ್ತಾರೆ ಅಸೆಂಬ್ಲಿ ಒಳಗೆ ವೈಶ್ವನಾಥ್ ಪಾಟೀಲ್. ಅದಕ್ಕಿಂತ ಅದೇ ಸಂದರ್ಭದಲ್ಲಿ ಧರ್ಮ್ ಸಿಂಗ್ ಕಮಿಟಿ ರಿಪೋರ್ಟ್ ಅಂತ ಹೇಳಿ ಬಂತು. ಆ ಧರ್ಮ್ ಸಿಂಗ್ ಕಮಿಟಿ ರಿಪೋರ್ಟ್ಗೆ ಕಾರ್ಯದರ್ಶಿಯಾಗಿ ಬಾಲಸುಬ್ರಹ್ಮಣ್ಯಂ ಅಂತೇಳಿ ಹಿರಿಯ IAS ಅಧಿಕಾರಿಗಳು ಬಹಳ ಪ್ರಾಮಾಣಿಕರು ಇಡೀ ದೇಶ ಸುತ್ತಾಡಿ ಇದಕ್ಕೆ ಅಭಿವೃದ್ಧಿ ಒಂದು ಮಾಡಲನ್ನು ಅವರು ತಯಾರು ಮಾಡಿಕೊಟ್ರು ಧರ್ಮ್ ಸಿಂಗ್. ಅದಾದಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಅರ್ಥಮಂತ್ರಿ ಆಗಿದ್ದಾಗ, ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ, JS ಪಾಟೀಲ್ ಮಂತ್ರಿ ಇದ್ದಾಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ವರದಿ ಬಂತು, ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಕರ್ನಾಟಕದ ಮಾನವ ಅಭಿವೃದ್ಧಿ 5 ಸಂಖ್ಯೆಗಳ ನೋಟ ಅಂತೇಳಿ ಒಂದು ಅದ್ಭುತವಾದಂಥ ಅಧ್ಯಯನ ನಡೀತು. ಆ ಅಧ್ಯಯನದ ಒಂದು ವಾಕ್ಯ ಬರ್ತದೆ, ಅದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಡೆವಲಪ್ಮೆಂಟ್ ಒಳಗೆ, ಮಾನವಾಭಿವೃದ್ಧಿ ಒಳಗೆ ಕೊಡಗು, ಚಿಕ್ಕಮಗಳೂರು, ಮಿಚ್ ಚೈನಾದಷ್ಟೇ ಸರಿಸಮವಾಗಿ ಆ ಜಿಲ್ಲೆಗಳು ಅಭಿವೃದ್ಧಿಯಾಗಿದ್ದರೆ ರಾಯಚೂರು ಡಿಸ್ಟ್ರಿಕ್ಟ್ ಈಸ್ ವರ್ಸ್ಟ್ ಅಮಂಗ್ ದಿ ವರ್ಲ್ಡ್. ರಾಯಚೂರು ಜಿಲ್ಲೆ ವಿಶ್ವದಲ್ಲಿ ಅತ್ಯಂತ ಹಿಂದುಳಿದ ವರ್ಸ್ಟ್ ಜಿಲ್ಲೆ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಮಿನಿಸ್ಟರ್ ಆಸಕ್ತಿ ವಹಿಸಿ ಮಾಡಿದಂಥ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ವರದಿಗಳಿಗೆ ಸ್ಪಷ್ಟವಾಗಿ ಬೋಲ್ಡ್ ಲೆಟರ್ಸ್ನಲ್ಲಿ ಬರ್ತಾರೆ. ಇದು ನನ್ನ ಪರಿಸ್ಥಿತಿ. ಇದಾದಮೇಲೆ 2002 ಈ ಸಂದರ್ಭದಲ್ಲಿ ನಂಜುಂಡಪ್ಪ ವರದಿ ಬಂತು. ಅದು ಬಂದು 22 ವರ್ಷ ಆಯಿತು. ಈಗ ಗೋವಿಂದರಾವ್ ಸಮಿತಿ ವರದಿ ಅಂತೇಳಿ ಈ ಸರ್ಕಾರ ಮಾಡಿದ ಮೇಲೆ ಗೋವಿಂದರಾವ್ ಸಮಿತಿ ವರದಿ ಈಗ ನಮ್ಮ ರಾಜ್ಯದ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ 2 ಕಡೆಗಳು ಮಂಡನೆ ಆಗಿದೆ. ಮಂಡನೆ ಆದಮೇಲೆ ಅದು ಏನು ಹೇಳ್ತದೆ, 3 ಭಾಗ ಮಾಡಿದೆ. ಹಿಂದುಳಿದ, ಹೆಚ್ಚು ಹಿಂದುಳಿದ, ಅತಿ ಹಿಂದುಳಿದ. ನಾನು ಸರಿಯಾಗಿ ಓದಿಲ್ಲ, ಅವ್ರು ನನ್ನ ರೆಕ್ಟಿಫೈ ಮಾಡಬೇಕು. ಅದರೊಳಗೆ ಏನು ಹೇಳ್ತಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ 50 ಜಿಲ್ಲೆಗಳು ಹಿಂದುಳಿದಿದ್ದು, ತಾಲೂಕುಗಳು ಹಿಂದುಳಿದು ಜಿಲ್ಲೆಗಳ. ಹೈದರಾಬಾದ್ ಕರ್ನಾಟಕದ 50 ತಾಲೂಕುಗಳು ಹಿಂದುಳಿದು. ಅದರೊಳಗೆ ಅತಿ ಹಿಂದುಳಿದು 23 ತಾಲೂಕುಗಳು ರಾಜ್ಯದೊಳಗೆ. ಅದರೊಳಗೆ 20 ಅತಿ ಹಿಂದುಳಿದ ತಾಲೂಕುಗಳು. ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಯಾವ ಅಂತಂದರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಅಂಥದೇ ಒಂದು ತಾಲೂಕಿನಲ್ಲಿ ನಿಂತುಕೊಳ್ಳಿ ವಿಚಾರ ಸಂಕಿರಣ.
ಈ ಥರ ಅದ್ರ ಮಧ್ಯೆ ಬಂದಿರತಕ್ಕಂಥದ್ದು ಬಹಳ ಮಹತ್ವದ್ದು. ಹೈದರಾಬಾದ್ ಕರ್ನಾಟಕ ಭಾಗದ ಭಾಗ್ಯದ ಬಾಗಿಲು ತೆರೆಯಬಹುದಾದಂಥ 371 ಸುದೀರ್ಘ ಹೋರಾಟ ಆಯ್ತು. ರಜಾ ಗುಪ್ತಾದವರು ನಾನು ನಮ್ಮ ಮನೆಯೊಳಗೆ ಪ್ರತಿ ದಿವಸ ಸಂಜೆ 6ರಿಂದ ರಾತ್ರಿ 12 ತನಕ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ವಿ. ಕೊಪ್ಪಳದಿಂದ ಬೀದರ್ವರೆಗೂ ಜಾಗ ಮಾಡಿದ್ವಿ. ವೈದ್ಯನಾಥ್ ಪಾಟೀಲ್ ನಮ್ಮ ಜೊತೆಗಿದ್ರು. ಅವರು ಪ್ರತ್ಯೇಕ ರಾಜ್ಯದ ಕೂಗು ಹಾಕಿದ್ರು. ನಾನೇ ಪ್ರತ್ಯೇಕ ರಾಜ್ಯ ಕೇಳೋದು ಬೇಡ, ದೊಡ್ಡ ದೊಡ್ಡವರೆಲ್ಲ ಹೋರಾಡಿ ಏಕೀಕರಣ ಮಾಡಿದ್ದಾರೆ. ಏಕೀಕರಣ ಮಾಡಿದಂಥ ಹುಯಿಗೋಡು ನಾರಾಯಣರಾವ್, ಡಾಕ್ಟರ್ ಚಂದ್ರಸಪ್ಪ, ವರದರಾವ್, ಶ್ರೀನಿವಾಸರಾವ್, ನಿಜಲಿಂಗಪ್ಪ ಅವರ ಆಚರಣೆಗಳಿಗೆ ವಿರುದ್ಧವಾಗಿ ನಾಡನ್ನು ಒಡೆಯೋದು ಬೇಡ, 371 ಕೇಳೋಣ ಅಂತೇಳಿ ಅವ್ರ ಮೇಲೆ ಒತ್ತಡ ಹೇಳಿ ಅವ್ರಿಗೂ ಜೊತೆಗೆ ಕರ್ಕೊಂಡು ನಾವು ಜಾಗ ಮಾಡಿದ ಮೇಲೆ ನಮ್ಮ ಭಾಗದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಜಾಣ, ಇದೊಂದು ರಾಜಕೀಯ ವಿಷಯ ಆಯಿತು ಅಂತ ಹೇಳಿ ಮುಗಿಸಿದ್ರು. ಅವರಿಗೂ ಒಂದು ರಾಜಕೀಯ ಇಚ್ಛಾಶಕ್ತಿ ಇತ್ತು. ಥ್ಯಾಂಕ್ಸ್ ಟು ಮಲ್ಲಿಕಾರ್ಜುನ್ ಖರ್ಗೆ. ಅವರು ಕೂಡ ವಿಶೇಷ ಪ್ರಯತ್ನ ಮಾಡಿದರು. ಕಾಂಗ್ರೆಸ್ ಸರ್ಕಾರನೇ ಇತ್ತು ಆ ಟೈಮ್ನಲ್ಲಿ. 371 ಇಂಪ್ಲಿಮೆಂಟ್ ಆಗಿದೆ. ಬರೀ ಕಾಂಗ್ರೆಸ್ನವರು ಓಟ್ ಹಾಕಿದರೆ ತಿದ್ದುಪಡಿ ಆಗ್ತಿದೆ. ಯಾಕಂದರೆ ಸಂವಿಧಾನದ ಪ್ರಕಾರ ತಿದ್ದುಪಡಿಗೆ ಎಷ್ಟು ಸಂಖ್ಯೆ ಬೇಕು, ವಿರೋಧ ಪಕ್ಷದವರು ಕೂಡ ಆ ಸಂದರ್ಭದಲ್ಲಿ ಮತ ಹಾಕಬೇಕು. ಆ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗಿದ್ದಿಲ್ಲ ನಾನು. ರಜಾ ಶಿವರಾಮೇಗೌಡ ಅಂಥೇಳಿ ಕೊಪ್ಪಳದ MP ಇದ್ದರು. ಅವರು ಕರ್ಕೊಂಡು ನಾವು ಸುಷ್ಮಾ ಸ್ವರಾಜ್ ಅಂತ ಹೋಗಿ ಗಂಟೆಗಟ್ಟಲೆ ಮಾತಾಡಿ ಇಲ್ಲಿ ಅವರು ವಿರೋಧ ಪಕ್ಷದ ನಾಯಕಿಯಾಗಿದ್ದರು ಪಾರ್ಲಿಮೆಂಟ್ನಲ್ಲಿ. ನಾವು ಹೇಳಿದ ಮೇಲೆ ಆಯಿತು ಅಂತೇಳಿ ಅವ್ರು ಹೇಳಿದರು. ಪಾರ್ಲಿಮೆಂಟ್ನೊಳಗೆ ಮಂಡನೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದರು. ಯಡಿಯೂರಪ್ಪ ಇದ್ದಾಗ ನಾವು 40 ಜನ ಶಾಸಕರ ಒಂದು ಮೀಟಿಂಗನ್ನು ಎಲೆಕ್ಷನಲ್ಲಿ ಕರೆದಿದ್ವಿ. ನಾವೆಲ್ಲ ಕೂತ್ಕೊಂಡು ನಮ್ಮ ಹಿರಿಯ ನಮಗೆ ಅತ್ಯಂತ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಅಮ್ಮೇಗೌಡ ಭಯಾಪುರ, ಇವತ್ತಿನ ಶರಣ್ ಪಾಟೀಲ್ ಅವರೆಲ್ಲ ನಮ್ಮ ಈ ಹೋರಾಟದ ಭಾಗವಾಗಿಯೇ ಇದ್ದರು. ಭಯಾಪುರ ಅಮ್ಮೇಗೌಡರು ವಿಶೇಷವಾಗಿ, ಆಮೇಲೆ ರಾಯರೆಡ್ಡಿ ಇವರೆಲ್ಲರ ಆಸಕ್ತಿ ವಹಿಸಿದರು. KPCC ಒಳಗೆ ರೆಸಲ್ಯೂಷನ್ ಮಾಡಿದರು 371 ಆಗಲೇಬೇಕು ಅಂತೇಳಿ. ಕಾಂಗ್ರೆಸ್ ಕರ್ನಾಟಕ ಸಮಿತಿ ಒಳಗೆ 41 ಶಾಸಕರ ಮೀಟಿಂಗನ್ನು ಮಾಡಿ ಮುಖ್ಯಮಂತ್ರಿ ಯಡಿಯೂರಪ್ಪನೂ ಕೂಡ ನಾವು ಭೇಟಿಯಾದ್ವಿ. ಆಯಿತು ಅಸೆಂಬ್ಲಿ ಒಳಗೆ ಮಾನ್ಯ ಮಾಡಿ ಕೇಂದ್ರ ಕೊಟ್ಟು ಕಳ್ಸೋಣ ಅಂತೇಳಿ ಅಸೆಂಬ್ಲಿ ಒಳಗೆ 371 ಆಗಲೇಬೇಕು ಅಂತೇಳಿ ಯಡಿಯೂರಪ್ಪ ಅವರು ಕೂಡ ಒಂದು ರೆಸಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕಳಿಸಿದ್ದಾರೆ. ಇಷ್ಟಾಗಿ 371 ಜಾರಿಯಾಗಿ ಜಂತರ್ ಮಂತರ್ನೊಳಗೆ ನಾವೆಲ್ಲ ದಂಡಿ ಮಾಡಿದ್ದು ಎಲ್ಲ ಹಚ್ಚ ಹಸಿರಾಗಿ ಕಣ್ಣು ಮನೆ ಇದ್ದಂಥ ಈ ಸಂದರ್ಭದಲ್ಲಿ 12 ವರ್ಷ ಆಯಿತು. ನಂಜುಂಡಪ್ಪ ವರದಿ ಬಂತು. 1000 ಕೋಟಿ ಕಣ್ಣು ಮುಂದೆ ಕನ್ನಡಿಗೆ ಗಂಟು ಥರ ಸುತ್ತೋದು. ಈ ಗೋವಿಂದರಾವ್ ಸಮಿತಿ ವರದಿ ಹೇಳೋದೇನೆಂದರೆ ನಂಜುಂಡಪ್ಪ ವರದಿ ಬಂದಾಗಿದ್ದ ಏನು ರ್ಯಾಂಕ್ ಇದೆ ಅದಕ್ಕಿಂತ ಹಿಂದುಳಿದ ಪರಿಸ್ಥಿತಿಯೇ ಕಲ್ಯಾಣ ಕರ್ನಾಟಕದಿದೆ ಅಂತ ಹೇಳಿ ಗೋವಿಂದರಾವ್ ಕಮಿಟಿ ಹೇಳ್ತಾರೆ. ಮುಂದುವರಿಯ ಬದಲಿ ಇನ್ನೊಂಚೂರು ಹಿಂದುಳಿದಿದೆ ಅಂತ ಹೇಳಿ ಎಲ್ಲ ವಿಷಯಗಳ ಚರ್ಚೆ ಆಗಿದೆ. ನನಗೆ ನೋವಾಗಿದ್ದು ಯಾವಾಗಂದರೆ ಈ ಥರದ ವರದಿ ಬಂದ ಮೇಲೆ ನಮ್ಮ ಭಾಗದ 41 ಶಾಸಕರು ಇವತ್ತು ಸೆಟಕ್ಕೆ ನಿಲ್ಲಬೇಕಾಗಿತ್ತು. ಅವರು ಕೆಲಸ ಮಾಡಲಿಕ್ಕೆ ಮುಂದಾಗಬೇಕಾಗಿತ್ತು. ಎಲ್ಲ ಪಕ್ಷದವರು ಸೇರಿ ಯಾವ ತಪ್ಪು ಹೋಗತ್ತಿಲ್ಲ. ಇದೊಂದು ಪಕ್ಷಾತೀತವಾದಂಥ ಒಂದು ಪ್ರೊಸೆಸ್. ಅವರು ಮಾತಾಡಲಿಲ್ಲ, ಅವರು ಸರ್ಕಾರ ಮಾತಾಡಲಿಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಸಂಘ ಸಂಸ್ಥೆಗಳು ಮಾತಾಡ್ತಾವಿಲ್ಲ. ಇದರಲ್ಲಿ ಯಾಕೋ ಈ ಒಂದು ಥರದ ಈ ಗೋವಿಂದರಾವ್ ವರದಿ ಬಗ್ಗೆನ ಮೌನ ಏನಿದೆ ಇದು ಸಾಮಾನ್ಯ ಮೌನ ಅಲ್ಲ. ಈ ಭಾಗದ ಜನರ ಕುರಿತು ಇದೊಂದು ತಣ್ಣನೆಯ ಕ್ರೂರ ಮೌನ ಅಂತೇಳಿ ನಾನು ಭಾವಿಸ್ತೇನೆ. ಇದನ್ನು ನಾವು ಬ್ರೇಕ್ ಮಾಡಬೇಕು. ಈ ಮೌನವನ್ನು ನಾವು ಮುರಿಯಬೇಕು ಅಂತೇಳಿ ವಿಚಾರ ಮಾಡಿ 371 ಹೋರಾಟಗಾರರಾಗಿರ್ತಕ್ಕಂಥ ಹಲವು ಜನರ ಜೊತೆಗೆ ಮಾತಾಡದೆ ಎಲ್ಲರೂ ಆಸಕ್ತಿ ತೋರಿಸಿದ್ರು. ಆ ಆಸಕ್ತಿಯ ಆಧಾರದಲ್ಲಿ ಮೇ 24ನೇ ತಾರೀಕು ದಿವಸ ರೈತರೊಳಗೆ 371 ಹೋರಾಟಗಾರರ ಸಮಾವೇಶ. ಕಲ್ಯಾಣ ಕರ್ನಾಟಕದ ಸಮಸ್ತ ನಮ್ಮ ಶಾಸಕರ ಜೊತೆಗೆ ಒಂದು ಗುಂಡು ಮೇಜಿನ ಸಭೆ. 3ನೇದು ಕಲ್ಯಾಣ
ವಿಷಯ ಮುಟ್ಲಿ ಅಂತ ಹೇಳಿ ನಾವು ಈ ವಿಚಾರ ಸಂಕಿರಣವನ್ನು ಇಟ್ಟಿದ್ದೀವಿ. ತಜ್ಞರು, ರಾಜ್ಯರು ಈ ವಿಷಯದ ಕುರಿತು ಬಹಳಷ್ಟು ಮಾಹಿತಿ ನೀಡತಕ್ಕಂಥ ಈ 3 ರಿಸೋರ್ಸ್ ಪರ್ಸನ್ಸ್ ವಿಷಯ ತಜ್ಞರು ರಜಾಕ್ ಉಸ್ತಾದ್ ಮತ್ತು ತ್ರಿವಿಕ್ರಮ್ ಜೋಶಿ ಅವರು ಈ ಕುರಿತು ಮಾತಾಡಿದ್ದಾರೆ. ಅದಕ್ಕಿಂತ ಮುಂಚೆ 24ನೇ ತಾರೀಕಿನ ಆ ಕರಪತ್ರ ಬಂದಿದೆ. ಈಗ ಆ ಕರಪತ್ರವನ್ನು ಮುಂದಿನ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸಂಸ್ಥಾಪನೆಯ ಒಂದು ಕರಪತ್ರವನ್ನು ಮಾನ್ಯ ಶಾಸಕರಾಗಿದ್ದ ದತ್ತೂರು ಬಸವನಗೌಡರು ಬಿಡುಗಡೆ ಮಾಡಿ ಈ ವಿಚಾರ ಸಂಕಿರಣದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ನೀವು ಇಂಥ ಒಂದು ಸಂದರ್ಭದಲ್ಲಿ ಬಿಸಿಲು ಕಾಲದಲ್ಲಿ ಈ ಟೈಮ್ನಲ್ಲಿ ಕೂಡ ನೀವೇನು ಬಂದಿರಿ, ನಿಮ್ಮೆಲ್ಲರ